ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಎಲ್ಲ ಬಡವರಿಗೂ ಕೂಡ ಯಾವುದೇ ಸರ್ಕಾರ ಇದ್ರೂ ಮನೆ ಕೊಡ್ತಕ್ಕಂಥದ್ದು ಸಹಜ ಕೊಡಬೇಕು. ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವರು, ಕಡು ಬಡವರು, ದಲಿತರು, ಹಿಂದುಳಿದವರು ಎಲ್ಲರಿಗೂ ಕೊಡಬೇಕು. ಅದಕ್ಕೊಂದು ನಿಯಮ ಇದೆ. ಆ ನಿಯಮದ ಪ್ರಕಾರ ಮನೆ ಕೊಟ್ರೆ ನಮ್ಮ ವಿರೋಧ ಇಲ್ಲ. ಆದ್ರೆ ಇವತ್ತು ಮನೆ ಕೊಡಿ ಅಂತ ಜನ ಓಡಾಟ ಮಾಡ್ತಾರೆ. ನಾವು ಕೆಲವರಿಗೆ ಮನೆ ಕೊಡಬೇಡಿ ಅಂತ ಹೋರಾಟ ಮಾಡೋ ಪರಿಸ್ಥಿತಿ ನಮಗ್ ಬಂದಿದೆ. ಉದ್ದೇಶ ಇಷ್ಟೇ, ನೀವು ದಲಿತರಿಗೆ ಮನೆ ಕೊಡಿ, ಅಲ್ಪಸಂಖ್ಯಾತರಿಗೂ ಮನೆ ಕೊಡಿ, ಹಿಂದುಳಿದವರಿಗೂ ಮನೆ ಕೊಡಿ, ಯಾರು ವಸತಿಹೀನರಿದ್ದರೂ ಎಲ್ರಿಗೂ ಕೊಡಿ. ಅದು ಕಾನೂನಾತ್ಮಕ. ಆದ್ರೆ ಇಲ್ಯಾಕೆ ನಿಮಗೆ ವಿಶೇಷವಾದ ಪ್ರೀತಿ ಬಂತು ಅಂತ ಹೇಳಿ. ಈಗಾಗಲೇ ಹಣ ತುಂಬಿದ, ನೀವೇನು ಪುಕ್ಕಟೆ ಮನೆ ಕೊಡೋದೇ ಇಲ್ಲ. ಹಣ ಕಟ್ಟಿಸ್ಕೊಂಡಿದ್ದೀರಿ, ಕಾಯ್ತಾ ಇರೋ ಜನರಿಗೆ ನಿಮಗೆ ಮನೆ ಕೊಡೋದಿಲ್ಲ. ಆದ್ರೆ ಇಲ್ಲಿ ಅನಧಿಕೃತವಾಗಿ ಸರ್ಕಾರಿ ಜಮೀನಿಗೆ ನುಗ್ಗಿ ಗುಡಿಸಲಾಕಿ ಅದನ್ನ ಗುಡಿಸಲ್ನ ಹಾಕಿದ್ದು ಸರಿ ಇಲ್ಲ ಅಂತಲೇ ಸರ್ಕಾರ ಅದನ್ನ ಬೀಳಿಸಿತ್ತು. ಒಂದು ಸಮಯ ಅದು ಸರಿ ಇದ್ದಿದ್ರೆ ನೀವ್ಯಾಕೆ ಮನೆಗಳನ್ನ ಬೆಳೆಸ್ತಾ ಇದ್ರಿ? ಬೆಳೆಸ್ತಾ ಇರ್ಲಿಲ್ಲ. ಸರಿ ಇಲ್ಲ ಅಂತ ನಿಮಗೆ ಗೊತ್ತಾದ ಮೇಲೆ ಬೆಳೆಸಿದ್ರಿ. ಸರಿ ಇಲ್ಲ ಅಂತಂದ್ಮೇಲೆ ನೀವೇನ್ ಮಾಡ್ಬೇಕು? ಬೆಳೆಸಿದ ಮೇಲೆ ಅವರನ್ನೆಲ್ಲ ಹೊರಗಡೆಗೆ ಹಾಕ್ಬೇಕು. ಅದ್ರ ಬದಲು ನಾವು ಒನ್ ಟೈಮ್ ಸೆಟ್ಲ್ಮೆಂಟ್ ಅಂತ ಪ್ರಾರಂಭ ಮಾಡಿದ್ದೀವಿ. ಹೋಗ್ಲಿ, ಎಷ್ಟು ಸಾರಿ ಈ ರೀತಿ ಒನ್ ಟೈಮ್ ಸೆಟ್ಲ್ಮೆಂಟ್ ಆಗಿದೆ ಕರ್ನಾಟಕದಲ್ಲಿ? ಯಾರಿಗೆ ಒನ್ ಟೈಮ್ ಸೆಟ್ಲ್ಮೆಂಟ್ ಕೊಟ್ಟಿದ್ದೀವಿ? ಕೋಗಿಲು ಗ್ರಾಮದಲ್ಲಿ ಮಾತ್ರ ಆದವರಿಗೆ ಒನ್ ಟೈಮ್ ಸೆಟ್ಲ್ಮೆಂಟ್. ಯಾಕೆ? ನಿಮಗೆ ಅಷ್ಟು ಪ್ರೀತಿ ಬರ್ಲಿಕ್ಕೆ ಕಾರಣ ಏನು? ಅಂದ್ರೆ ನಿಮಗೆ ವೋಟ್ ಹಾಕ್ತಕ್ಕಂತ ಜನ ಇದ್ರೆ ಅವ್ರಿಗೆ ಮಾತ್ರ ಒನ್ ಟೈಮ್ ಸೆಟ್ಲ್ಮೆಂಟ್. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮನ್ನೂ ಕೂಡ ಈ ಕರ್ನಾಟಕದ ಜನ ಒನ್ ಟೈಮ್ ಸೆಟ್ಲ್ಮೆಂಟ್ ಮಾಡಲಿಕ್ಕೆ ತಯಾರಾಗಿಬಿಟ್ಟಿದ್ದಾರೆ. ಇಷ್ಟರಲ್ಲೇ ನಿಮಗೂ ಒನ್ ಟೈಮ್ ಸೆಟ್ಲ್ಮೆಂಟ್ ಆಗುತ್ತೆ. ನಮ್ಮ ಜನ ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಜನ ನಾವೆಲ್ಲ ಹೋಗಿದ್ವಿ, ಅಲ್ಲಿರ್ತಕ್ಕಂಥವರೇ ಬೇರೆ. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಹಾಕಿಬಿಟ್ಟಿದ್ದಾರೆ ಕೆಲವರೆಲ್ಲ. ಅಲ್ಲಿ ಎಲ್ಲಿ ಈ ರೀತಿಯ ತಪ್ಪುಗಳನ್ನು ಮಾಡ್ತಾರೋ ಅಂತ ಕಡೆ ಅಂಬೇಡ್ಕರ್ ಅವರ ಫೋಟೋ ತಂದು ಲಗಾಯಿಸ್ಬಿಡ್ತಾರೆ. ಯಾಕೆ ಗೊತ್ತಾ? ಅವರ ರಕ್ಷಣೆಗೆ. ನೋಡಿ, ಹಿಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುಕ್ಕಟೆ ಬಿದ್ದಿಲ್ಲ ಆ ರೀತಿ ಹಾಕ್ಲಿಕ್ಕೆ. ನೀವು ಆ ಜನ, ಆ ವರ್ಗಗಳು ಅನ್ಯಾಯಕ್ಕೆ ಒಳಗಾಗಿದ್ರೆ ಅವ್ರಿಗೆ ಮನೆ ಕೊಡಿ. ನೀವು ಪುಕ್ಕಟೆ ಕೊಡಿ, ನಾವು ಬೇಡ ಅನ್ನಲ್ಲ, ಕೊಡಬೇಕು. ಆದ್ರೆ ಬಾಂಗ್ಲಾದೇಶದಿಂದ ಬಂದವ್ರಿಗೂ, ರೋಹಿಂಗ್ಯಾಗಳಿಗೂ ಕೊಡ್ಲಿಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ದೇಶದಿಂದ ಇವತ್ತು ಅವ್ರನ್ನ ಹೊರಗಡೆ ಓಡಿಸಬೇಕು ಅಂತಿರೋದು ನಾವು. ಅದನ್ನು ಬಿಟ್ಟು ನೀವು ಅವರಿಗೆ ವಸತಿ ಕೊಡುವಂತ ಪ್ರಯತ್ನ ಮಾಡ್ತಿದ್ದೀರಿ. ಇದು ಕಾನೂನು ಬಾಹಿರ. ಮಾತೆತ್ತಿದ್ರೆ ಸಂವಿಧಾನ ರಕ್ಷಣೆ ಅಂತಿರಲ್ಲ, ರೋಹಿಂಗ್ಯಾಗಳಿಗೆ, ಬಾಂಗ್ಲಾದೇಶದವರಿಗೆ ಮನೆ ಕೊಡೋದು ಸಂವಿಧಾನ ರಕ್ಷಣೆನ? ಇದು ಸಂವಿಧಾನ ವಿರೋಧಿ ನಡೆ.